ಈ ಒಂದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ, ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್, ಅದ ನಂತರ ತಾಲೂಕಾ ಪೊಲೀಸ್ ಅಧಿಕಾರಿ ಹುದ್ದೆಗೆ, ಆರ್ಮಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4 ಏಪ್ರಿಲ್ 2025 ಪ್ರಾರಂಭ ದಿನಾಂಕ ಆಗಿರತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/5/2025 ತನಕ ಕೊನೆಯ ದಿನಾಂಕ ಆಗಿರತ್ತೆ. ಅಲ್ಲಿ ತನಕ ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಕಾಣಿಸ್ತಾ ಇರುವಂತ ಪೋಸ್ಟ್ ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 4 ಏಪ್ರಿಲ್ 2025 ಆನ್ಲೈನ್ ನಲ್ಲಿ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಆಯ್ಕೆದ ಅಭ್ಯರ್ಥಿಗೆ 36,900ರಿಂದ 1,16,600 ರೂಪಾಯಿ ತನ ವೇತನ ಆಗಿರತ್ತೆ. ಇದು ವೇತನ ಇಷ್ಟೇ ಇರತ್ತೆ, ಆದ್ರೆ ಇವರಿಗೆ ವೇತನಕ್ಕಿಂತ ಪೊಲೀಸ್ ಅಧಿಕಾರಿಗಳಿಗೆ ಹೊರಗಿಂದ ಜಾಸ್ತಿ ಬರತ್ತೆ. ಹೊರಗಿಂದ ಏನಂತ ಕೇಳಬಹುದು, ತುಂಬಾ ಜನ ಲಂಚಾನೇ ಜಾಸ್ತಿ ಬರತ್ತೆ. ಅಂದ್ರೆ ಆ ಒಂದು ತಾಲೂಕಿನಲ್ಲಿರುವಂತ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರಲ್ಲ, ನಮ್ಗೆ ಇಷ್ಟಿಷ್ಟು ಭತ್ಯೆ ಕೊಡಿ ಅಂತೇಳಿ ಅಧಿಕಾರಿಗಳು ಹೇಳಿದಾಗ ಅವರೆಲ್ಲ ತಂದು ತಿಂಗಳಿಗೆ ಇಷ್ಟಿಷ್ಟು ಭತ್ಯೆ ಅಂತ ಕೊಡ್ತಾರೆ. ಈ ಸರ್ಕಾರದಿಂದ ಏನ್ ಹಣ ಸಿಗತ್ತಲ್ಲ, ಅದಕ್ಕಿಂತ ಡಬಲ್ ಟಿಬಲ್ ಹಣ ಈ ಒಂದು ಹೊರಗಿಂದ ಸಿಗತ್ತೆ, ಅಂದ್ರೆ ಲಂಚ ಸಿಗತ್ತೆ. ಅದಕ್ಕೆ ಎಲ್ಲ ಒಂದು ಅಭ್ಯರ್ಥಿಗಳು ಪೊಲೀಸ್ ಅಧಿಕಾರಿ ಆಗೋದು. ಇಲ್ಲಿ ಕೆಲವೊಂದು ಪೊಲೀಸರು ನಿಷ್ಠಾವಂತ ಅಧಿಕಾರಿ ಇದ್ದಾರೆ, ಅವ್ರಿಗೆ ಹೇಳ್ತಾ ಇಲ್ಲ. ಕೆಟ್ಟ ಪೊಲೀಸರು ಇದಾರಲ್ಲ ಅಂತವರಿಗೆ ಅನುವಾಗತ್ತ. ನೋಡಿ, ಒಟ್ಟಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಟೋಟಲ್ ಆಗಿ 1,299 ಪೋಸ್ಟ್ ಖಾಲಿ ಇರತ್ತೆ. ಯಾವ ಒಂದು ಪೋಸ್ಟ್, ಯಾವ ಜಿಲ್ಲೆ, ಯಾವ ತಾಲೂಕು, ಎಲ್ಲಿ ಖಾಲಿ ಇದಾವೆ, ಮಹಿಳೆಯರಿಗೆ ಪುರುಷರಿಗೆ ಯಾವ ರೀತಿಯ ದೈಹಿಕ ಪರೀಕ್ಷೆ ಇರತ್ತೆ, ಒಂದೊಂದ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎರಡರಲ್ಲಿ ಕೊಟ್ಟಿದೆ, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಕೆಟಗರಿ ಎಷ್ಟು ಪೋಸ್ಟ್ ಖಾಲಿ ಇದೆ ನೋಡಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪುರುಷ ಅಭ್ಯರ್ಥಿಗೆ 909 ಪೋಸ್ಟ್, ಮಹಿಳಾ ಅಭ್ಯರ್ಥಿಗೆ 390 ಪೋಸ್ಟ್. ಯಾವುದೇ ಪೋಸ್ಟ್ ಕರೀಲಿ, ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ಇರ್ತವೆ, ಪುರುಷರಿಗೆನೆ ಜಾಸ್ತಿ ಇರ್ತವೆ. ಅಂದ್ರೆ ಮೀಸಲಾತಿ ಪ್ರಕಾರ ಇರತ್ತೆ. ಈಗ 75% ಪುರುಷರಿಗೆ ಮೀಸಲಾತಿ, ಅದರಲ್ಲಿ 25% ಈ ಒಂದು ಮಹಿಳಾ ಅಭ್ಯರ್ಥಿಗೆ ಮೀಸಲಾತಿ. ಈ ಒಂದು ಅನುಪಾತದ ಪ್ರಕಾರ ಆಯ್ಕೆ ಮಾಡ್ತಾರೆ. ಟೋಟಲ್ ಆಗಿ 1,299 ಈ ಒಂದು ಹುದ್ದೆಗಳಾಗಿರತ್ತೆ. ಇಲ್ಲಿ ನೋಡಿ, ಮೊದಲನೇದಾಗಿ ಹೇಳ್ಬೇಕಂದ್ರೆ SI ಹುದ್ದೆಗಳು ಪೊಲೀಸ್ ತಾಲೂಕಾಗಿರತ್ತೆ. ಸಬ್ ಇನ್ಸ್ಪೆಕ್ಟರ್, ತಾಲೂಕ್ ಸಬ್ ಇನ್ಸ್ಪೆಕ್ಟರ್. ಅದ ನಂತರ SI ಹುದ್ದೆಗಳು ಪೊಲೀಸ್ AR ಅಂತೇಳಿ, ಆರ್ಮಡ್ ಪೊಲೀಸ್ ಅಂತೇಳಿ. ಇದರಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಖಾಲಿ ಇರತ್ತೆ. ಪುರುಷರಿಗೆ ಮಹಿಳೆಯರಿಗೆ ಅದನ್ನ ನೋಡ್ಕೋಬೇಕು. ಆಗಲೇ ತಿಳಿಸ್ಕೊಟ್ಟಿನಲ್ಲ ಪರ್ಸೆಂಟೇಜ್ ಮೇಲೆ. ಈ ಒಂದು ಪರ್ಸೆಂಟೇಜ್ ಸ್ವಲ್ಪ ನೋಡ್ಕೊಳ್ಳಿ. 10%, 20%, 9%, 7%, 10, 3%, 1%, ಇದೆಲ್ಲ ನೋಡ್ಕೋಬೇಕಾಗತ್ತೆ ನೀವು. ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿ 1/7/2025 ಅಂತ ವಯೋಮಿತಿ ಒಂದು ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಎಷ್ಟು ಆಗಿದೆ ಅಂತ ಹೇಳಿ. ಅದ ನಂತರ ಎಷ್ಟು ಆಗ್ಬೋದು ಅಂತ ಲೆಕ್ಕಾಚಾರ ಮಾಡ್ಕೋಬೇಕು. ಅದ ಆಗಿತ್ತಂದ್ರೆ ಅಪ್ಲೈ ಮಾಡಿ. ಇಲ್ಲಿ ವಯೋಮಿತಿಗೆ ಸಂಬಂಧಪಟ್ಟಂತೆ 20 ವರ್ಷ ಆಗಿರ್ಬೇಕಾಗತ್ತೆ ಮತ್ತು ಗರಿಷ್ಠ ವಯೋಮಿತಿ 30 ವರ್ಷ, ಇದು ಗರಿಷ್ಠ ಆಗಿರತ್ತೆ. ಇನ್ನ ಎಜುಕೇಶನ್ ನೋಡೋದಂದ್ರೆ ಎನಿ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು, ಯಾವುದೇ ಒಂದು ಪದವಿ ಪಾಸ್ ಆಗಿರ್ಬೇಕಾಗತ್ತೆ. BA, BSc, BCom, BBA, ಅದರ ಜೊತೆಗೆ ಇನ್ನು ಹಲವಾರು ಪದವಿ ಇದಾವೆ. ಅವೆಲ್ಲ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ, ಅಥವಾ ಸ್ನಾತಕೋತ್ತರ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಇಷ್ಟೇ ಸ್ನೇಹಿತರೆ, ಈ ಒಂದು ನೋಟಿಸ್ ಅಲ್ಲಿ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 2ರಿಂದ 3 ಪೇಜ್ ಇದಾವೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇದೇನು ಕಾಣಿಸ್ತಾ ಇದೆಯಲ್ಲ, www.com ಇದೊಂದು ವೆಬ್ಸೈಟ್ ದಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಅದೇ ರೀತಿಯಾಗಿ ಇನ್ನು ಹಲವಾರು ಮಾಹಿತಿ ಸಿಗತ್ತೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ 36,000ದಿಂದ 1,14,000. ಅದು ಓದಂತ ಯಾವ ರೀತಿಯಾಗಿ ಭತ್ಯೆ ಬರತ್ತೆ, ಎಲ್ಲಿಂದ ಹಣ ತಗೋಬೇಕು ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ತಮಿಳುನಾಡು ಇಲಾಖೆಯಲ್ಲಿ ಖಾಲಿರುವಂತ ಪೋಸ್ಟ್. ಅಲ್ಲಿ ನೇಮಕಾತಿ ಆಗತ್ತೆ. ಚೆನ್ನೈನಿಂದ ನೇಮಕಾತಿ ಆಗಿರತ್ತೆ, ಅಲ್ಲಿ ಕೆಲಸ ಇರತ್ತೆ. ವಿದ್ಯಾರ್ಥಿಗಳು ಅಪ್ಲೈ ಮಾಡೋರು ಅಪ್ಲೈ ಮಾಡಿ, ಮಹಿಳೆಯರಿಗೆ ಪುರುಷರು ಇರತ್ತೆ. ಅದ ನಂತರ ಇಲ್ಲಿ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿ ಕೂಡ ಇರತ್ತೆ. ಇಲ್ಲಿ ಕೊಟ್ಟಿದ ನೋಡಿ, ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿ ಕೂಡ ಸರ್ವಿಸಿಂಗ್ ಇರತ್ತೆ, ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದನ್ನ ನೋಡ್ಕೊಳ್ಳಿ. ಮೀಸಲಾತಿ ಕೂಡ ಇರತ್ತೆ, ಆ ಒಂದು ಮೀಸಲಾತಿದವರಿಗೆ ಅವಕಾಶ ಇರತ್ತೆ. ಇಲ್ಲಿ ಇಲಾಖೆ ವತಿಯಿಂದ ಅಭ್ಯರ್ಥಿಗಳಿಗೆ ಸುಮಾರು 20% ಅರ್ಜಿ ಕರೆದಿದ್ದಾರೆ. ಪ್ರೇಕ್ಷಕರಿಗೆ 9%, 1% ಇರತ್ತೆ. ಪೋಸ್ಟ್ ಕಂಡಕ್ಟ್ ಅಂದ್ರೆ ಕ್ರೀಡಾಪಟುದವರು ಅರ್ಜಿ ಸಲ್ಲಿಸಬೇಕನ್ನೋರಿಗೆ ಸುಮಾರು 10ರಿಂದ 13%, 14% ಅರ್ಜಿ ಕರೆದಿದ್ದಾರೆ. ಅಂದ್ರೆ ಆ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಾರಂಭ ದಿನಾಂಕ 7/4/2025, ಕೊನೆಯ ದಿನಾಂಕ May 3, 2025 ತನಕ ಅವಕಾಶ ಇರತ್ತೆ. ಮತ್ತೆ ನಿಮ್ಮ ಒಂದು ರಿಟರ್ನ್ ಎಕ್ಸಾಮ್ ದಿನಾಂಕ ಇನ್ನು ಅನೌನ್ಸ್ ಮಾಡಿಲ್ಲ. ಅದು ಬಹುಶಃ ನಿಮಗೆ ಜೂನ್ ಜುಲೈನಲ್ಲಿ ಎಕ್ಸಾಮ್ ಇರೋ ಸಾಧ್ಯತೆ ಇರತ್ತೆ. ಆಗ ನೋಟಿಸ್ ಬಂದೇ ಬರತ್ತೆ, ಅದನ್ನ ತಿಳಿಸ್ಕೊಡ್ತಾನೆ.
ಇಲ್ಲಿ 1199 ಒಂದು ಪೋಸ್ಟ್ ಬರತ್ತೆ, ಪ್ಲಸ್ 53 ಶಾರ್ಟ್ ಫುಲ್ ಅಂತ ಹೇಳಿ ವ್ಯಾಕೆನ್ಸಿಗಳಾಗಿರತ್ತೆ. ಅದನ್ನು ಕೂಡ ಇದರಲ್ಲೇ ಅಳವಡಿಕೆ ಮಾಡ್ತಾರೆ. ಟೋಟಲ್ ಆಗಿ 1352 ಪೋಸ್ಟ್ ಖಾಲಿ ಇರತ್ತೆ, 1352 ಹುದ್ದೆಗಳು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ತಮಿಳುನಾಡಿಗೆ ಸಂಬಂಧಪಟ್ಟಂತ ನೇಮಕಾತಿ. ಅಪ್ಲೈ ಮಾಡೋರು ಅಪ್ಲೈ ಮಾಡಿ. ಮತ್ತೆ ಏನಾರ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಈ ಒಂದು ನೇಮಕಾತಿ ಆಗಿರತ್ತೆ. ತಾಲೂಕು SI ಹುದ್ದೆಗಳು, ಕಾನ್ಸ್ಟೇಬಲ್ ಹುದ್ದೆಗಳು ಅಥವಾ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು.